ನಮಸ್ತೆ ಎಲ್ಲರಿಗೂ ಮತ್ತೊಮ್ಮೆ ದಿವ್ಯಾಸ್ ಕಲರ್ಫುಲ್ ವೇ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಶ್ರಾವಣ ಮಾಸ ಬಂತು ಅಂದ್ರೆ ನಮ್ಮ ಹಿಂದೂಗಳಿಗೆ ಸಾಕಷ್ಟು ಹಬ್ಬಗಳು ಸ್ಟಾರ್ಟ್ ಆಗ್ಬಿಡುತ್ತೆ. ಈಗಾಗಲೇ ನಾಗರ ಪಂಚಮಿ ಹಬ್ಬ ಕೂಡ ಮುಗ್ದಿದೆ. ನೆಕ್ಸ್ಟ್ ಬರುವಂತಹ ಹಬ್ಬ ವರಮಹಾಲಕ್ಷ್ಮಿ ಹಬ್ಬ. ವರಮಹಾಲಕ್ಷ್ಮಿ ಹಬ್ಬ ಶ್ರಾವಣ ಮಾಸದ ಶುಕ್ಲ ಪಕ್ಷದಲ್ಲಿ ಬರುತ್ತೆ. ಆದ್ರೆ ಈ ಸಲ ಏನು 2025ನೇ ಇಸ್ವಿಲಿ ತುಂಬಾ ಜನಕ್ಕೆ ಅಂದ್ರೆ ಸಾಕಷ್ಟು ಜನರಿಗೆ ಇರುವಂತಹ ಗೊಂದಲ ಏನಂತ ಅಂದ್ರೆ ವರಮಹಾಲಕ್ಷ್ಮಿ ಹಬ್ಬವನ್ನ 1ನೇ ತಾರೀಕಿಗೆ ಮಾಡ್ಬೇಕಾ ಅಥವಾ 8ನೇ ತಾರೀಕಿಗೆ ಮಾಡ್ಬೇಕಾ ಅನ್ನೋದು. ಸೊ ಹಾಗಾಗಿ ನಾನು ಇವತ್ತು ಈ ಒಂದು ಸಣ್ಣ ವಿಡಿಯೋ ಕ್ಲಿಪ್ ನ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಕ್ಲಿಪ್ ನಿಂದ ಸಾಕಷ್ಟು ಜನರಿಗೆ ಯಾರಿಗೆ ಗೊಂದಲ ಇದೆ ಅವರಿಗೆ ಪರಿಹಾರ ಸಿಗ್ಬೇಕು ಅನ್ನೋದು ನನ್ನ ಉದ್ದೇಶ. ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೀವೇನಾದ್ರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಕೂಡ ಮಾಡಿ. ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನು ಇವತ್ತಿನ ವಿಡಿಯೋದಲ್ಲಿ ಜಾಸ್ತಿ ಏನು ಹೇಳಕ್ ಹೋಗಲ್ಲ, ಯಾಕಂದ್ರೆ ವರಮಹಾಲಕ್ಷ್ಮಿ ವ್ರತದ ಬಗ್ಗೆ ಆಲ್ರೆಡಿ ನಾನು ಸಾಕಷ್ಟು ವಿಡಿಯೋಗಳನ್ನ ಮಾಡಿದ್ದೀನಿ. ಕಲಶ ಸ್ಥಾಪನೆಯಿಂದ ವಿಸರ್ಜನೆವರೆಗೆ ಹೇಗೆ ಮಾಡಬೇಕು, ಯಾವ್ಯಾವ ನಿಯಮಗಳನ್ನ ಆಚರಿಸ್ಬೇಕು ಅಂತ ನಾನು ವಿಡಿಯೋವನ್ನ ಮಾಡಿದ್ದೀನಿ. ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರೆ ನೀವು ನನ್ನ ಚಾನಲ್ ಪೇಜ್ಗೆ ಹೋದ್ರೆ ನಿಮಗೆ ಈ ವಿಡಿಯೋಗಳು ಸಿಗುತ್ತೆ, ನೋಡ್ಬೋದು. ಮತ್ತೆ ನನ್ನ ಡಿಸ್ಕ್ರಿಪ್ಷನ್ ಅಲ್ಲೂ ನಾನು ಈ ವಿಡಿಯೋ ಲಿಂಕ್ ಅನ್ನ ಹಾಕಿರ್ತೀನಿ, ನೀವು ಅಲ್ಲಿ ಕೂಡ ಚೆಕ್ ಮಾಡ್ಬೋದು. ಮೊದಲನೇದಾಗಿ ಈ ವರಮಹಾಲಕ್ಷ್ಮಿ ವ್ರತವನ್ನ 1ನೇ ತಾರೀಕಿಗೆ ಮಾಡ್ಬೇಕಾ 8ನೇ ತಾರೀಕಿಗೆ ಮಾಡ್ಬೇಕಾ ಅನ್ನೋ ಗೊಂದಲ ಯಾಕೆ ಅಂತ ತಿಳ್ಕೊಳ್ಳೋಣ. ಯಾಕೆ ಅಂದ್ರೆ ನಾವು ಪ್ರತಿ ವರ್ಷ ವರಮಹಾಲಕ್ಷ್ಮಿ ವ್ರತವನ್ನ ಶ್ರಾವಣ ಮಾಸದ 2ನೇ ಶುಕ್ರವಾರದಂದು ಮಾಡ್ತೀವಿ. ಆದ್ರೆ ಈ ವರ್ಷ ಏನು 2025ನೇ ಇಸ್ವಿಯಲ್ಲಿ ಆಗಸ್ಟ್ 8ನೇ ತಾರೀಕಿಗೆ ವರಮಹಾಲಕ್ಷ್ಮಿ ವ್ರತವನ್ನ ಮಾಡ್ಬೇಕು ಅಂತ ನೀವು ಎಲ್ಲ ಕ್ಯಾಲೆಂಡರ್ ಎಲ್ಲ ಕಡೆ ನೋಡ್ಬೋದು, ಪಂಚಾಂಗ ಎಲ್ಲ ಕಡೆ ನೋಡ್ಬೋದು. ಆದ್ರೆ ಈ ಆಗಸ್ಟ್ 8 ಅನ್ನೋದು ಶ್ರಾವಣ ಮಾಸದ 3ನೇ ಶುಕ್ರವಾರ ಆಗುತ್ತೆ. ಹಾಗಾಗಿ ತುಂಬಾ ಜನಕ್ಕೆ ಈ ಗೊಂದಲ ಉಂಟಾಗಿದೆ. 1ನೇ ತಾರೀಕು ಅನ್ನೋದು ಶ್ರಾವಣ ಮಾಸದ 2ನೇ ಶುಕ್ರವಾರ, 8ನೇ ತಾರೀಕು ಅನ್ನೋದು 3ನೇ ಶುಕ್ರವಾರ. ಯಾವತ್ತು ಮಾಡಬೇಕು ಅನ್ನೋದು ತುಂಬಾ ಜನರ ಗೊಂದಲ. ಶಾಸ್ತ್ರದ ಪ್ರಕಾರ ಎಲ್ಲರಿಗೂ ಗೊತ್ತಿರೋದು ವರಮಹಾಲಕ್ಷ್ಮಿ ವ್ರತ ಶ್ರಾವಣ ಮಾಸದ ಶುಕ್ಲ ಪಕ್ಷದ 2ನೇ ಶುಕ್ರವಾರದಂದು ಮಾಡಬೇಕು ಅನ್ನೋದು. ಅದೇ ರೀತಿ ಅದೇ ಶಾಸ್ತ್ರದ ಪ್ರಕಾರ ಹಾಗೆ ಕೌಮದಿ ಅನ್ನೋ ಗ್ರಂಥದಲ್ಲಿ ಕೂಡ ಇದರ ಬಗ್ಗೆ ಉಲ್ಲೇಖವಿದೆ. ಏನಂತ ಅಂದ್ರೆ ಈ ವರಮಹಾಲಕ್ಷ್ಮಿ ವ್ರತವನ್ನ ಪೌರ್ಣಿಮಾ ತಿಥಿಯ ಹತ್ತಿರದಲ್ಲಿರುವ ಶುಕ್ರವಾರದಂದು ಮಾಡಬೇಕು ಅನ್ನೋದು. ಅಂದ್ರೆ ಹುಣ್ಣಿಮೆಗೆ, ಶ್ರಾವಣ ಮಾಸದಲ್ಲಿ ಹುಣ್ಣಿಮೆಗೆ ಹತ್ತಿರವಾಗಿರುವ ಶುಕ್ರವಾರದಂದು ಈ ವರಮಹಾಲಕ್ಷ್ಮಿ ವ್ರತವನ್ನ ಮಾಡಬೇಕು ಅಂತ ಇರೋದು. ಹಾಗಾಗಿ 9ನೇ ತಾರೀಕಿಗೆ ಹುಣ್ಣಿಮೆ ಇರೋದ್ರಿಂದ ಈ 8ನೇ ತಾರೀಕು ಏನಿದೆ ಹುಣ್ಣಿಮೆಗೆ ಹತ್ತಿರವಾಗಿರುವಂತಹ ಶುಕ್ರವಾರ. ಹಾಗಾಗಿ ನೀವು ಆ ಶುಕ್ರವಾರದಂದು ವರಮಹಾಲಕ್ಷ್ಮಿ ವ್ರತವನ್ನ ಮಾಡಬಹುದು. ತುಂಬಾ ಜನ ಶ್ರಾವಣ ಮಾಸದ ಬೇರೆ ಶುಕ್ರವಾರದಂದು ಕೂಡ ವರಮಹಾಲಕ್ಷ್ಮಿ ವ್ರತವನ್ನ ಮಾಡ್ತಾರೆ. ಆದ್ರೆ ನಾವು ವರಮಹಾಲಕ್ಷ್ಮಿ ವ್ರತ ಅಥವಾ ವರಮಹಾಲಕ್ಷ್ಮಿ ಹಬ್ಬ ಯಾವ ದಿನದಲ್ಲಿದೆ ಅದೇ ದಿನ ಮಾಡಬೇಕು ಅನ್ಕೊಳ್ಳೋರು ಆಗಸ್ಟ್ 8ನೇ ತಾರೀಕಿಗೆ ಈ ವ್ರತವನ್ನ ಮಾಡ್ಬೋದು. ಇನ್ನು ಆಗಸ್ಟ್ 8ನೇ ತಾರೀಕು ಯಾವ ಮುಹೂರ್ತದಲ್ಲಿ ಕಲಶವನ್ನ ಸ್ಥಾಪಿಸಿ ಪೂಜೆಯನ್ನ ಮಾಡಿದ್ರೆ ಉತ್ತಮ ಅನ್ನೋದು ಕೂಡ ಇದೇ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನಿಮ್ಗೆ ಸಿಂಹ ಲಗ್ನ ಬೆಳಿಗ್ಗೆ ಮುಂಚೆ ಮಾಡಬೇಕು ಅನ್ಕೊಳ್ಳೋರು ಸಿಂಹ ಲಗ್ನದಲ್ಲಿ ಈ ಪೂಜೆಯನ್ನ ಮಾಡ್ಬೋದು. ಬೆಳಿಗ್ಗೆ 6:34ರಿಂದ 8:37ರವರೆಗೆ ಸಮಯ ಇರುತ್ತೆ. ಸಿಂಹ ಲಗ್ನದಲ್ಲಿ ನೀವು ಪೂಜೆಯನ್ನ ಮಾಡ್ಬೋದು. ಇನ್ನು ಮಧ್ಯಾಹ್ನ ಮಾಡುವಂಥವ್ರು ವೃಶ್ಚಿಕ ಲಗ್ನದಲ್ಲಿ 12:45ರಿಂದ 2:57ರವರೆಗೆ ಸಮಯ ಇರುತ್ತೆ. ಆ ಮಧ್ಯದಲ್ಲಿ ನೀವು ಪೂಜೆಯನ್ನ ಮಾಡ್ಕೊಳ್ಬೋದು. ಇನ್ನು ಕೆಲವರು ಸಂಜೆ ಕೆಲ್ಸಕ್ಕೆ ಹೋಗೋರು ಅಥವಾ ಇನ್ನೇನೋ ತೊಂದರೆ ಇರೋರು ಸಂಜೆ ಟೈಮಲ್ಲೂ ಸಹ ಈ ವರಮಹಾಲಕ್ಷ್ಮಿ ವ್ರತವನ್ನ ಮಾಡ್ತಾರೆ. ಅಂಥವ್ರು ಸಂಜೆ ಕುಂಭ ಲಗ್ನದಲ್ಲಿ ಈ ಪೂಜೆಯನ್ನ ಮಾಡ್ಬೋದು. ಅದಕ್ಕೂ ಸಹ ಸಮಯ ಅಂದ್ರೆ ನಿಮ್ಗೆ 6:58ರಿಂದ 8:39 ಈ ಸಮಯದವರೆಗೆ ಕುಂಭ ಲಗ್ನದಲ್ಲಿ ಸಂಜೆ ಪೂಜೆಯನ್ನ ಮಾಡ್ಬೋದು. ವರಮಹಾಲಕ್ಷ್ಮಿ ವ್ರತ ಪೂಜೆಯನ್ನ ಮಾಡಲಿಕ್ಕೆ ಕಠಿಣವಾದ ನಿಯಮಗಳೇನೂ ಇಲ್ಲ. ಈಸಿಯಾಗಿ ಸುಲಭವಾಗಿ ನಾವು ಈ ಪೂಜೆಯನ್ನ ಮಾಡ್ಬೋದು, ಮತ್ತೆ ಎಲ್ಲರೂ ಸಹ ಮಾಡ್ಬೋದು. ಏನು ನಿಮ್ಮ ಮನೆಯಲ್ಲಿ ಹಿಂದಿನಿಂದ ಆಚರಿಸ್ಕೊಂಡು ಬಂದಿದ್ದಾರೆ ಅವರು ಅದೇ ರೀತಿಯಾಗಿ ಅನುಸರಿಸ್ಕೊಂಡು ಮಾಡ್ಕೊಂಡು ಹೋಗ್ಬೋದು. ಹೊಸದಾಗಿ ನಾನು ಏನು ಶುರು ಮಾಡ್ತೀನಿ ಅನ್ನೋರು ಹಾಗೆ ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ನನ್ನ ಕೈಯಲ್ಲಿ ಆಗುತ್ತೆ ಅನ್ನೋಂಥವ್ರು ಈ ಪೂಜೆಯನ್ನ ಹೊಸದಾಗಿ ಕೂಡ ಶುರು ಮಾಡಿಬಿಟ್ಟು ಮಾಡ್ಬೋದು. ಇನ್ನು ಯಾರೋ ಆಡಂಬರಕ್ಕೆಲ್ಲ ಮಾಡ್ತಾರೆ, ಅಕ್ಕಪಕ್ಕ ಮನೆಯವರೆಲ್ಲ ಗ್ರ್ಯಾಂಡ್ ಆಗಿ ಮಾಡ್ತಾರೆ, ನಾನು ಅದೇ ತರ ಮಾಡ್ಬೇಕು ಅಂತೆಲ್ಲ ಏನೂ ಇಲ್ಲ. ನಿಮ್ಮ ಕೈಲಿ ಎಷ್ಟು ಸಾಧ್ಯವೋ ಅಷ್ಟು ಸಾಧ್ಯವಾದಷ್ಟು ಭಕ್ತಿ ಮತ್ತೆ ಶ್ರದ್ಧೆಯಿಂದ ಈ ಪೂಜೆಯನ್ನ ಮಾಡಿದ್ರೆ ಸಾಕು.
ಇನ್ನು ಈ ವರಮಹಾಲಕ್ಷ್ಮಿ ವ್ರತಕ್ಕೆ ಬೇಕಾದ ನಿಯಮಗಳು ಏನು, ನಾವು ಹೇಗೆ ಮಾಡಬೇಕು ಅನ್ನುವಂತಹ ಸಂಪೂರ್ಣ ಮಾಹಿತಿಯನ್ನ ನಾನು ಆಲ್ರೆಡಿ ನನ್ನ ಹಳೆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಅಷ್ಟೇ ಅಲ್ಲದೆ ಕಲಶಕ್ಕೆ ಹೇಗೆ ಸೀರೆಯನ್ನು ಉಡಿಸುವಂಥದ್ದು, ಮುಖವಾಡಕ್ಕೆ ಹೇಗೆ ಅಲಂಕಾರ ಮಾಡುವಂಥ ಎಲ್ಲ ರೀತಿಯ ವಿಡಿಯೋಗಳನ್ನ ನಾನು ಆಲ್ರೆಡಿ ಮಾಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರೆ ನನ್ನ ಚಾನಲ್ ಪೇಜ್ಗೆ ಹೋಗಿ ನೀವು ಆ ವಿಡಿಯೋವನ್ನು ನೋಡ್ಬೋದು. ಹಾಗೆ ನಿಮ್ಮ ಸ್ನೇಹಿತರು, ಫ್ರೆಂಡ್ಸ್ ಅವರೆಲ್ಲರಿಗೂ ವಿಡಿಯೋ ಕೂಡ ಶೇರ್ ಮಾಡ್ಬೋದು. ವರಮಹಾಲಕ್ಷ್ಮಿ ವ್ರತವನ್ನು ಎಲ್ಲರೂ ಚೆನ್ನಾಗಿ ಆಚರಿಸಿ, ಹಾಗೆ ಲಕ್ಷ್ಮಿಯ ಆಶೀರ್ವಾದ ನಿಮ್ಮೆಲ್ಲರಿಗೂ ಸಿಗಲಿ ಅಂತ ಕೇಳ್ಕೊಳ್ತೀನಿ. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಮೀಟ್ ಮಾಡೋಣ. ಅಲ್ಲಿವರೆಗೆ ಬಾಯ್.